ಕಾಡುಗೊಲ್ಲ ಸಂಘದ ತಾಲೂಕು ಕಾರ್ಯದರ್ಶಿ ಗುಡದಳ್ಳಿ ಬಸವರಾಜರು ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಎ ಸೋಮಣ್ಣನವರಿಗೆ ಕಾಡುಗೊಲ್ಲ ಜನಾಂಗದವರು ಬಿಜೆಪಿಗೆ ಮತ ನೀಡಬೇಕೆಂದು ತಿಳಿಸಿದರು. ಎಲ್ಲ ಕಾಡುಗೊಲ್ಲ ಸಮಾಜ ಇಡೀ ಕರ್ನಾಟಕಾದ್ಯಂತ ಎಲ್ಲರೂ ಕೂಡ ಎನ್ಡಿಎ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿನ ಬೆಂಬಲಿಸಬೇಕು. ಎಲ್ಲ ನಿಮ್ಮ ಜೊತೆಗೆ ಇರ್ತೀವಿ, ನಮ್ಮ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಮುಖೇನ ನಮ್ಮ ಜನಾಂಗಕ್ಕೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇವೆ. ಕಾಡುಗೊಲ್ಲ ಬುಡಕಟ್ಟು ಸಮಾಜದ ಅಧ್ಯಕ್ಷ ಬಿ ದೊಡ್ಡಯ್ಯ ಮಾತನಾಡಿ, ನಮ್ಮ ಜನಾಂಗದವರಿಗೆ 3700 ಮನೆ ಮಂಜೂರಾಗಿದ್ದರಿಂದ ಎ ಸೋಮಣ್ಣನವರಿಗೆ ಬಿಜೆಪಿಗೆ ಮತ ನೀಡಬೇಕೆಂದು ತಿಳಿಸಿದರು. ದೇವೇಗೌಡ ಸಾಹೇಬರವರು ಮತ್ತು ಕುಮಾರಸ್ವಾಮಿ ಸಾಹೇಬರವರು ಈಗ ಪ್ರಧಾನಿಗಳಾದಂಥ ಸನ್ಮಾನ್ಯ ಮೋದಿಜಿಯವರ ಗಮನಕ್ಕೆ ಮತ್ತು ಗೃಹ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರ ಗಮನಕ್ಕೆ ಈಗಾಗಲೇ ಕಾಡುಗೊಲ್ಲರ ಸ್ಥಿತಿಗತಿಗಳ ಬಗ್ಗೆ, ಕರ್ನಾಟಕದಲ್ಲಿ ಕಾಡುಗೊಲ್ಲರ ದುಸ್ಥಿತಿಯ ಬಗ್ಗೆ ಈಗಾಗಲೇ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಅವ್ರಿಗೂ ಸಹ ಕಾಡುಗೊಲ್ಲರ ಪರಿಸ್ಥಿತಿ ಅರಿವಾಗಿದೆ. ಆ ರೀತಿಯ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು. ಇವರಾಗಲೇ ಮೋದಿಜಿಯವರ ಗಮನಕ್ಕೆ ತಂದು ಮೋದಿಜಿಯವರು ಸಹ ಈ ಬಗ್ಗೆ ತುಂಬ ಒಂದು ಕಾಡುಗೊಲ್ಲರ ಬಗ್ಗೆ ತುಂಬ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಈ ಕಾಡುಗೊಲ್ಲರ ಸ್ಥಿತಿಗತಿಗಳ ಬಗ್ಗೆ ಮೋದಿಜಿಯವರಿಗೆ ಅರ್ಥ ಮಾಡಿಸಿದ್ದಾರೆ, ಅಮಿತ್ ಶಾ ಅವರು ಅರ್ಥ ಮಾಡಿಸಿದ್ದಾರೆ. ಅವರು ಸಹ ಅವ್ರನ್ನ ಸಕಾರಾತ್ಮಕವಾಗಿ ಇಲ್ಲ ಮುಂದಿನ ನಮ್ಮ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಕಾಡುಗೊಲ್ಲರನ್ನ ST ಪಂಗಡಕ್ಕೆ ಸೇರಿಸಲಿಕ್ಕೆ ನಾವೆಲ್ಲ ರೀತಿ ಪ್ರಯತ್ನ ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ಮೋದಿಜಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ.